ಅಚೀವ್ ಮಾಡೋಕ್ಕಾಗದೆ ಸೋತಿದ್ದೀನಿ ಅಂತ ಯಾವಾಗಾದ್ರೂ ಅನ್ಸಿದ್ಯಾ? ಅಚೀವ್ ಮಾಡೋದು ನಮ್ಮಂತ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಗಲ್ಲ ಮೇಡಮ್. ಅದೇನಿದ್ರು ಶ್ರೀಮಂತರು ಸೊತ್ತು. ನಾವೆಲ್ಲ ಫೋನಲ್ಲಿ ಬೆಳೆಯೋ ಹುಲಿಗಳ ತರ. ನಮ್ಮ ಶಕ್ತಿ ಎಷ್ಟೇ ಇದ್ರು ಬಡತನ ಅನ್ನೋ ಫೋನಲ್ಲಿ ಸಿಕ್ಕಾಕೊಂಡು ಒದ್ದಾಡ್ತಾ ಇರ್ತೀವಿ ಮೇಡಮ್. ಏನ್ ಮಾಡೋದು ಮೇಡಮ್? ದೊಡ್ಡದಾಗಿ ಏನಾದ್ರು ಮಾಡ ಅಂತ ಹೋದ್ರೆ ಈ ಬೆಕ್ಕಿಗಿಂತ ಜನರೇ ಜಾಸ್ತಿ ಆಟ ಬರ್ತಾರೆ. ಅವರು ಮಾಡಲ್ಲ, ನಮಗೂ ಮಾಡಕ್ ಬಿಡಲ್ಲ. ಮೇಡಮ್ ಅವಳೊಬ್ಳು ನನ್ನ ಜೊತೆ ಇದ್ದಿದ್ರೆ ಇವತ್ತು ನಾನು ವೀಕೆಂಡ್ ವಿತ್ ರಮೇಶಲ್ಲಿ ಇರ್ತಿದ್ದೆ ಮೇಡಮ್. ಅವಳಿಲ್ಲ, ಅದಕ್ಕೆ ನಾನು ಇಲ್ಲಿದ್ದೀನಿ ಮೇಡಮ್. ತುಂಬಾ ಕಷ್ಟಪಟ್ಟೆ ಮೇಡಮ್. ನಾನು ಹಣೆ ಬರ ಸರಿ ಇಲ್ಲ. ಮೊದಲಿಂದನೂ ನಾನು ಅನ್ಕೊಂಡಂಗೆ ಆಗ್ಲೇ ಇಲ್ಲ. ಟೈಮ್ ವೇಸ್ಟ್ ಆಯ್ತೆ ಹೊರತು ನನಗೇನು ಒಳ್ಳೇದಾಗ್ಲಿಲ್ಲ ಮೇಡಮ್. ನನಗೆ ಸರ್ ನಮಸ್ಕಾರ. ಹಾ ನಮಸ್ತೆ. ಇಂಟರ್ವ್ಯೂ ಆಯ್ತಾ? ಹಾಂ ಸರ್, ಪಬ್ಲಿಕ್ ಇಂಟರ್ವ್ಯೂ ಆಯಿತು. ಎಲ್ಲ ಬರೀ ಬಾಯಲ್ಲಿ ಅಚೀವ್ ಮಾಡೋರೆ ಸರ್. ಸಹಾಯ ನಾವು ಮಾಡ್ತೀವಿ, ನಿಮ್ಮ ಗುರಿ ಮುಟ್ತೀರಾ ಅಂತ ಕೇಳಿದ್ರೆ ಎಲ್ಲರೂ ಏನೇನೋ ಕಾರಣ ಹೇಳ್ಬಿಟ್ಟು ಎಸ್ಕೇಪ್ ಆಗಿಬಿಟ್ರು. ಓಕೆ, ಅದೇನು ಅಂತ ಕನ್ಕ್ಲೂಷನ್ ರೆಡಿ ಮಾಡಿ. ಸರಿ ಸರ್, ಮಾಡ್ತೀನಿ. ನನಗೆ ಗೊತ್ತಿರೋ ಡೈರೆಕ್ಟರ್ ಒಬ್ರು ಅವ್ರ ಸಿನಿಮಾ ಪಬ್ಲಿಸಿಟಿಗೋಸ್ಕರ ನಿಮ್ಮ ಹತ್ರ ಆಕ್ಟ್ ಮಾಡಿಸ್ಬೇಕು ಅಂತಿದ್ದಾರೆ. ಏನು ಮಾಡ್ತೀರಾ? ಅಯ್ಯಯ್ಯೋ ಇಲ್ಲ ಸರ್, ನನಗೆ ಆ್ಯಕ್ಟಿಂಗಲ್ಲೆಲ್ಲ ಆಸಕ್ತಿ ಇಲ್ಲ. ಅವ್ರು ನಿಮಗೆ ಗೊತ್ತಿರೋ ಡೈರೆಕ್ಟರ್ ಬೇರೆ ಅಂತೀರಾ. ದಯವಿಟ್ಟು ನೀವೇ ಏನಾದರೂ ಒಂದು ಹೇಳಿ ಹೇಗಾದರೂ ಕ್ಯಾನ್ಸಲ್ ಮಾಡಿಸ್ಬಿಡಿ ಸರ್. ಸರಿ, ನಿಮ್ಗೆ ಇಷ್ಟ ಇಲ್ಲ ಅಂದ್ರೆ ಬೇಡ ಬಿಡಿ, ನಾನೇ ಡೈರೆಕ್ಟರ್ಗೆ ಹೇಳ್ತೀನಿ. ಸರಿ ಸರ್, ಥ್ಯಾಂಕ್ ಯು, ಬಾಯ್. ಬಾಯ್. ಸಾರಿ, ನಿಮ್ಮ ಹೆಸರು? ಸುಂದರಂಗ ಮೇಡಮ್. ಹಾಂ, ನೀವು ಕ್ಯಾಮ್ರಾ ಬಗ್ಗೆ ಏನೋ ಎಕ್ಸ್ಪ್ಲೇನ್ ಮಾಡ್ತಾ ಇದ್ರಿ. ಹುಡುಗಿ ಚೆನ್ನಾಗೊಳೆ ಅಂತ ಯಾವನು ದೊಡ್ಡ ಪೋಸ್ಟ್ ಕೊಟ್ಟವನು ಬಡ್ಡಿ ಮಗ. ಹೆಸರೇ ನೆನಪಿಲ್ಲ, ಇನ್ನು ಎಕ್ಸ್ಪ್ಲೇನ್ ಮಾಡಿದ ಎಲ್ಲಿ ನೆನಪಿರುತ್ತೆ. ಮೇಡಮ್, ಇವೆಲ್ಲ 2K ರೆಜುಲೇಷನ್ ಕ್ಯಾಮ್ರಾಗಳು ಮೇಡಮ್. ಇದು ಹೊಸ ಮಾಡಲ್ ಮೇಡಮ್. ಇದು ನೈಟಲ್ಲಿ ಕಡಿಮೆ ಲೈಟ್ ತೊಗೊಳುತ್ತೆ ಮೇಡಮ್. ಡೇಯಲ್ಲಿ ಲೈಟೇ ಬೇಕಾಗಿಲ್ಲ ಮೇಡಮ್. ಓಕೆ, ನೋಡಿ ಸುಂದರಂಗ ಅವರೇ, ಸುಂದರ್ ಅವರೇ, ನಾನು ಸ್ವಲ್ಪ ಸ್ಟ್ರೈಟ್ ಫಾರ್ವರ್ಡ್ ಇರೋ ವಿಚಾರನ ಮುಖದ ಮೇಲೆ ಹೇಳ್ಬಿಡ್ತೀನಿ. ಆ್ಯಕ್ಚುಯಲ್ ಆಗಿ ನಿಮ್ಮ ಮುಖಕ್ಕೂ ನಿಮ್ಮ ಹೆಸರಿಗೂ ಟ್ಯಾಲಿನೇ ಆಗಲ್ಲ. ಅದಕ್ಕೆ ಸ್ವಲ್ಪ ಕನ್ಫ್ಯೂಸ್ ಆಗಿ ನಿಮ್ಮ ಹೆಸರು ಮರ್ತೋಯ್ತು. ಪ್ಲೀಸ್ ಬೇಜಾರು ಮಾಡ್ಕೋಬೇಡಿ. ಸದ್ಯಕ್ಕೆ ನಮ್ಗೆ ಯಾವ ಕ್ಯಾಮ್ರಾ ಅವಶ್ಯಕತೆನೂ ಇಲ್ಲ. ಮುಂದೆ ಬೇಕಾದರೆ ಹೇಳಿ ಕಳಿಸ್ತೀವಿ. ನೀವೊಂದು ಕೆಲಸ ಮಾಡಿ, ನಿಮ್ಮ ಫೋನ್ ನಂಬರ್ ಕೊಟ್ಬಿಟ್ಟು ಹೋಗಿ. ಮೇಡಮ್, ನೀವು ಬೇಕಾದ್ರೆ ನನ್ನ ಕಿಂಡಲ್ ಮಾಡಿ ಮೇಡಮ್, ಆದರೆ ನನ್ನ ಫೀಲಿಂಗ್ಗಳನ್ನು ಖಂಡಮ್ ಮಾಡಬೇಡಿ ಮೇಡಮ್. ನಾನಿಲ್ಲಿ ಕ್ಯಾಮ್ರಾಗಳನ್ನು ಸೇಲ್ ಮಾಡೋಕ್ಕೆ ಬಂದಿಲ್ಲ ಮೇಡಮ್. ನನ್ನ ಹತ್ರನೇ ಸಾಲ ಮಾಡಿಸಿ ಕ್ಯಾಮ್ರಾ ತರಿಸಿ ನಿನ್ನ ದೊಡ್ಡ ಕ್ಯಾಮ್ರಾಮನ್ ಮಾಡ್ತೀನಿ ಅಂತ ಹೇಳಿಬಿಟ್ಟು ದುಡ್ಡು ಇಸ್ಕೊಂಡ್ಬಿಟ್ಟು ನನಗೆ ಮೋಸ ಮಾಡಿದ ಮೋಸಗಾರನ ಬಗ್ಗೆ ರಿಪೋರ್ಟ್ ಮಾಡೋಕ್ಕೆ ಬಂದಿದ್ದೀನಿ ಮೇಡಮ್. ನೀವು ಪೊಲೀಸ್ ಸ್ಟೇಷನ್ಗೆ ಹೋಗಬೇಕಾಗಿತ್ತು. ಸರಿಯಾಗಿ ಹೇಳಿದ್ರಿ ಮೇಡಮ್. ಪೊಲೀಸ್ ಸ್ಟೇಷನ್ಗೆ ಹೋದರೆ ಕಂಪ್ಲೇಂಟ್ ಕೊಟ್ಟವನ್ನೇ ಫಸ್ಟು ಕಳ್ಳನ ಥರ ಟ್ರೀಟ್ ಮಾಡ್ತಾರೆ ಮೇಡಮ್. ಕಳ್ಳ ಸಿಗಲಿಲ್ಲ ಅಂದರೆ ನಮಗೆ ಟ್ರೀಟ್ಮೆಂಟ್ ಕೊಡ್ತಾರೆ. ಕೊನೆಗೆ ಅವ್ರಿಗೆ ಟ್ರೀಟ್ ಕೊಡಿಸಿ ನಾವೇ ಮೆಂಟ್ಲಾಗಿ ಹೊರಗೆ ಬರಬೇಕಷ್ಟೇ ಮೇಡಮ್. ಪ್ಲೀಸ್ ಮೇಡಮ್, ನ್ಯಾಯ ಕೊಡಿಸಿ. ನಿಮ್ಮ ಮಾತನ್ನು ನಂಬೋದೇನ್ರಿ? ಸರಿಯಾಗಿ ಹೇಳಿದ್ರಿ ಮೇಡಮ್. ನನ್ನ ಕಲರು ನನ್ನ ಫಿಗರು ನೋಡಿದ್ರೆ ನೀವು ಈ ಪ್ರಶ್ನೆ ಕೇಳಬೇಕಾಗಿದ್ದೆ. ನಿಮಗಿಂತ ನಮ್ಮ ಇಷ್ಟವಂತ ಪೊಲೀಸ್ ಅಧಿಕಾರಿಗಳೇ ಎಷ್ಟೋ ಮೇಲು. ರೀ, ನೀವು ಕರೆಕ್ಟಾಗಿ ಹೇಳಿ, ನೀವು ಕ್ಯಾಮ್ರಾಮೇನೋ ಇಲ್ಲ ಆ್ಯಕ್ಟರೋ? ಎಲ್ಲರೂ ಹೀಗೆ ತಮಾಷೆ ಮಾಡ್ತಾರೆ ಮೇಡಮ್. ಪ್ಲೀಸ್ ಮೇಡಮ್, ನಂಗೆ ನ್ಯಾಯ ಕೊಡಿಸಿ ಮೇಡಮ್. ಹಾಗಿದ್ರೆ ನೀವು ಅವ್ರನ್ನ ನೋಡಿ 1 ವರ್ಷ ಆಯ್ತು? ಹೌದು ಮೇಡಮ್, 1 ವರ್ಷ ಆಯ್ತು. ನೋಡಕ್ಕೆ ಹೇಗಿರ್ತಾರೆ ಅವರು? ಏನ್ ಮೇಡಮ್ ಹಿಂಗಂದ್ರೆ, ನಮ್ಮನ್ನ ಸೂಪರ್ ಮೇಡಮ್, ಸೂಪರ್. ಹಾಗೆ ಅವ್ರ ಜೊತೆಲಿ ಒಂದು ಸೆಲ್ಫಿ ಫೋಟೋ ಒಂದಿತ್ತು ಮೇಡಮ್. ಹೌದಾ? ಎಲ್ಲಿ ತೋರಿಸಿ ನೋಡೋಣ. ಇತ್ತು ಅಂತಂದ ಮೇಡಮ್, ಆದ್ರೆ ಇವಾಗಿಲ್ಲ. ನನ್ನ ಮೊಬೈಲ್ ನೀರಲ್ಲಿ ಬಿದ್ದು ಹಾಳಾಗೋಯ್ತು. ಹೌದು, ನನ್ಗೊಂದು ಯೋಚನೆ, ಅವ್ರಿಗೋಸ್ಕರ ನೀವ್ ಯಾಕೆ ಇಷ್ಟೊಂದು ಒದ್ದಾಡ್ತಾ ಇದ್ರಿ ಅಂತ ನನ್ಗಂತೂ ಅರ್ಥ ಆಗ್ತಾ ಇಲ್ಲ ಮೇಡಮ್. ಪ್ರೀತಿನಿಂದ ಅಭಿಮಾನದಲ್ಲಿ ಒಂದೇ ಒಂದು ವಿಸಿಲ್ ಹಾಕಿದ್ರೆ ಸಾಕು ಮೇಡಮ್, ನಮ್ಮ ಅಣ್ಣ ಹಂಗೆ ಕಣ್ಮುಂದೆನೆ ಬರ್ತಾರೆ ಗೊತ್ತಾ? ಹೌದಾ? ಹಾ, ಎಲ್ಲಿ ಒಂದು ವಿಷಲ್ ಹಾಕಿ ಬೇಡ ಮೇಡಮ್, ಚಾಲೆಂಜ್ ಮಾಡಬೇಡಿ. ವಿಸಿಲ್ ಹಾಕ್ಬಿಡ್ತೀನಿ ನಾನೀಗ. ಹಾಕಿ. ಹಾಕ್ತೀನಿ ಮೇಡಮ್, ಖಂಡಿತವಾಗ್ಲೂ ಹಾಕಿ. ಹಾಕ್ತೀನಿ ಮೇಡಮ್. ರಾಮಣ್ಣರೇ, ನಾನ್ ಮಾತಾಡಿಸ್ತಾ ಇದ್ದೆ ಅವ್ರನ್ನ. ಸತ್ಯನ್ ಬಗ್ಗೆ ವಿಚಾರಿಸ್ತಾ ಇದ್ದೆ. ಅಯ್ಯೋ ಮೇಡಮ್, ಸತ್ಯನ ಬಗ್ಗೆ ಈ ತರಲೆ ಹತ್ರ ಕೇಳ್ತಾ ಇದ್ದೀರಾ? 1 ನಿಮಿಷ ಇರಿ. ಯಾರು ಸತ್ಯ? ಇನ್ಯಾರು? ನಮ್ ಶಿವಣ್ಣ. ಓಂ ಪಿಕ್ಚರ್ ಅಲ್ಲಿ ಅವ್ರ ಹೆಸರು ಸತ್ಯ ತಾನೆ. ಕೇಳಿದ್ರಾ? ಶಿವಣ್ಣರ ಹೆಸರನ್ನ ಯಾವ ಫಿಲಮ್ಗೆ ಇಟ್ರು ಅದ್ರ ಬಗ್ಗೆನೇ ಮಾತಾಡ್ತಿತ್ತ ನೀವು. ಒಂಥರ ಕನ್ಫ್ಯೂಷನ್ ಗಿರಾಕಿ ಮೇಡಮ್. ಶಿವಣ್ಣನ ದೊಡ್ಡ ಅಭಿಮಾನಿ. ಏಯ್ ಹೋಗ, ಕೆಲಸ ನೋಡೋಗ. ನಮ್ಮ ಅಣ್ಣನ ಬಗ್ಗೆ ಮಾತಾಡ್ತಾ ಇದ್ರು. ನಾನು ಅಣ್ಣರ ಅಭಿಮಾನಿ ಮೇಡಮ್. ರಾಮಣ್ಣವ್ರೆ, ನೀವಾದ್ರೂ ಸತ್ಯನ್ ಬಗ್ಗೆ ಒಂದಷ್ಟು ಡೀಟೇಲ್ಸ್ ಹೇಳಿ. ಅವನ ಬಗ್ಗೆ ಏನು ಅಂತ ಹೇಳಿ ಮೇಡಮ್. ರಾಮ. ಹಲೋ
ಹಾ ಶಿವಣ್ಣವ್ರು ಬಂದ್ರಾ ಮೇಡಮ್? ಶಿವಣ್ಣವ್ರು ಬಂದ್ರಂತೆ. ಒಂದ್ 2 ನಿಮಿಷ ತಾಳಿ ಮೇಡಮ್, ಬಂದೆ. ಬಂದ್ರು, ಶಿವಣ್ಣವ್ರು ಬಂದ್ರಂತೆ. ಬಂದ್ರೆ ಬೇಗ ನಡೀರು ಬೇಗ. ಪ್ರೀತಿನಿಂದ ಅಭಿಮಾನದಲ್ಲಿ ಒಂದೇ ಒಂದು ವಿಸಿಲ್ ಹಾಕಿದ್ರೆ ಸಾಕು ಮೇಡಮ್, ನಮ್ಮ ಅಣ್ಣ ಹಂಗೆ ಕಣ್ ಮುಂದೆನೆ ಬರ್ತಾರೆ ಗೊತ್ತಾ. ಸತ್ಯನ್ ಬಗ್ಗೆ ಎಪಿಸೋಡ್ ಮಾಡೋಣ ಅಂತಂದರೆ ನನಗೆ ಯಾರೂ ಸರಿಯಾದ ಡೀಟೇಲ್ಸ್ನೇ ಕೊಡಲಿಲ್ಲ ಸುಂದರ್ ಅವರೇ. ಅವನ ಬಗ್ಗೆ ಮಾತಾಡೋಕೆ ಯಾರೂ ಇಷ್ಟನೇ ಪಡ್ತಿಲ್ಲ. ನಾನು ಆತನ ಹಳೆ ಟಿ ವಿ ರಿಪೋರ್ಟ್ಗಳು, ಪೇಪರ್ ಇಂಟರ್ವ್ಯೂಗಳನ್ನೆಲ್ಲ ಸ್ಟಡಿ ಮಾಡಿದೆ. ಏನೇ ಮಾಡಿದ್ರು ಇನ್ನೂ ಸ್ಟ್ರಾಂಗ್ ಆಗಿ ವಿಷಯ ಬೇಕು ಅಂತ ನಂಗೆ ಅನ್ನಿಸ್ತಿದೆ. ಇರೋ ವಿಷಯಕ್ಕೆ ಮಸಾಲೆ ಸೇರಿಸೋದಕ್ಕೆ ನನಗಿಷ್ಟ ಇಲ್ಲ. ನಾನು ಮಾಡೋ ಪ್ರತಿಯೊಂದು ಎಪಿಸೋಡು ಎಕ್ಸ್ಟ್ರಾಡಿನರಿ ಆಗಿರಬೇಕು ಅನ್ನೋದು ನನ್ನ ಆಸೆ. ಹಾಗಾಗಬೇಕಾದ್ರೆ ನಾನು ಸತ್ಯನ ಇಂಟರ್ವ್ಯೂ ಮಾಡಲೇಬೇಕು. ಕೈಗೆ ಸಿಗದೆ ಇರೋನ್ನ ನೀವು ಇಂಟ್ರೂ ಮಾಡಿ ಎಕ್ಸ್ಟ್ರಾಡಿನರಿ ಎಪಿಸೋಡ್ ಮಾಡಿ ಟಿ ವಿಲಿ ಟೆಲಿಕಾಸ್ಟ್ ಮಾಡೋದ್ರೊಳಗೆ ಎಕ್ಸ್ಟ್ರಾಡಿನರಿ ಆಗಿ ನನಗೆ ಹಾರ್ಟ್ ಅಟ್ಯಾಕ್ ಆಗಿ ಅದೇ ಎಪಿಸೋಡಲ್ಲಿ ನನ್ನ ಫೋಟೋ ತೋರಿಸಿ ಎಕ್ಸ್ಪ್ಲೇನ್ ಮಾಡ್ತಿರ್ತಾರೆ ಅಷ್ಟೇ. ಮೇಡಮ್, ಈ ಕ್ಯಾಮ್ರಾನೆಲ್ಲ ಸಾಲ ಮಾಡಿ ತೊಗೊಂಡಿದ್ದೀನಿ ಮೇಡಮ್. ನಿಮ್ಮ ನೋವೇನು ಅಂತ ನನಗೆ ಅರ್ಥ ಆಗುತ್ತೆ ಸುಂದರ್ ಅವರೇ. ಥ್ಯಾಂಕ್ ಯು. ಹಾಗಂತ ನನ್ನ ವೃತ್ತಿ ಧರ್ಮಕ್ಕೆ ಮೋಸ ಮಾಡೋದಕ್ಕೆ ನನಗಿಷ್ಟ ಇಲ್ಲ. ನೋಡಿ, ನಾನು ಎಪಿಸೋಡ್ ಮಾಡಬೇಕು ಅನ್ನೋದಾದರೆ ಸತ್ಯನ ಇಂಟರ್ವ್ಯೂ ಮಾಡಲೇಬೇಕು. ಇದು ನಿಮಗಿಷ್ಟ ಇಲ್ಲ ಅಂದರೆ ನೀವು ಬೇರೆ ಚಾನಲ್ಗೆ ಹೋಗ್ಬೋದು. ಮೇಡಮ್, ಸತ್ಯನ ನೀವು ಮಾತ್ರ ಮೀಟ್ ಮಾಡ್ಬೋದು ಮೇಡಮ್. ಅದು ನಿಮ್ಮಿಂದ ಮಾತ್ರ ಸಾಧ್ಯ. ಹೇಗೆ? ಯಾಕೆ? ನೀನು ಹೇಳ್ದಾಗ ಮಾಡಿದರೆ ನಿನಗೆ ಪ್ರಾಬ್ಲಮ್ ಅಮ್ಮ. ನನಗ? ಹೌದಮ್ಮ. ಏನು ಮೇಡಮ್, ತುಂಬ ಸೀರಿಯಸ್ ಆಗಿ ಮಾತಾಡ್ತಿದ್ದೀರಿ? ಏನಿಲ್ಲ ರೀ, ಯಾವುದೋ ರಿಪೋರ್ಟ್ ನೋಡಿ ನಮ್ಮ ತಂದೆನ ಯಾರೋ ಹೆದರಿಸಿದ್ದಾರೆ. ಇದೆಲ್ಲ ಮಾಮೂಲಿ ಬಿಡಿ ನಮಗೆ. ಹಾಂ, ನಾಳೆ ನಮ್ಮ ತಂದೆ ಆಫೀಸ್ಗೆ ಹೋಗಿ ನಿಮ್ಮ ಕೆಲಸ ಆಗುತ್ತೆ. ಓಕೆ ಮೇಡಮ್, ಥ್ಯಾಂಕ್ ಯು ಮೇಡಮ್. ಸುಂದರ್ ಅವರೇ, ಮೇಡಮ್, ಸತ್ಯನ ಎಪಿಸೋಡ್ನ ನಾನೇ ಮಾಡ್ತೀನಿ. ಓಕೆ ಮೇಡಮ್. ಮೇಡಮ್, ನೀವು ನಾಳೆ ನನ್ನ ಜೊತೆ ಬರ್ತಾ ಇದ್ದೀರಾ ತಾನೆ? ಇಲ್ಲ ಸುಂದರ್ ಅವರೇ, ನನಗೆ ಇನ್ನೊಂದು ಇಂಪಾರ್ಟೆಂಟ್ ಕೆಲಸ ಇದೆ.